ತಾಯಿ ಕಾರ್ಡ್ ಕೊಡಿ. ತಾಯಿ ಕಾರ್ಡ್ ಎಲ್ಲ ತಗೊಂಡಿಲ್ಲ ಡಾಕ್ಟರ್, ತಗೊಂಡಿಲ್ಲ ತಾಯಿ ಕಾರ್ಡ್ ಎಲ್ಲ. ಅಲ್ಲ ತಾಯಿ ಕಾರ್ಡ್ ಕೊಟ್ಟಿಲ್ವಾ ನಿಮಗೆ? ಅಲ್ಲೇ 5 ತಿಂಗಳಾಗಿದೆ. 5 ತಿಂಗಳಾದ್ರೆ ತಾಯಿ ಕಾರ್ಡ್ ಕೊಟ್ಟಿಲ್ಲ, ಯಾಕೆ ಇಸ್ಕೊಂಡಿಲ್ಲ ನೀವು? ನಿಮ್ಮೂರಲ್ಲಿ ಆಶಾ ವರ್ಕರ್ನ ಕೇಳ್ಬಿಟ್ಟು ನೀವು ತಾಯಿ ಕಾರ್ಡ್ ತೊಗೋಬೇಕು. ಅಂಗನವಾಡಿಯಲ್ಲಿ ಬರ್ಸ್ಬಿಟ್ರೆ ನಿಮಗೆ ತಾಯಿ ಕಾರ್ಡ್ ಕೊಡ್ತಾರೆ. ತಾಯಿ ಕಾರ್ಡ್ ತೊಗೋಬೇಕು. 5 ತಿಂಗಳಾಗಿದೆ ಅಲ್ಲೇನೆ. ಹಾಂ ಡಾಕ್ಟರ್ ಏನು ಹೇಳ್ತಾ ಇದ್ದೀರಾ? 5 ತಿಂಗಳಾಗೈತಾ? 5 ತಿಂಗಳಾಗಿದೆ ಇವಾಗ. ಬೇಬಿ ತುಂಬ ಚೆನ್ನಾಗಿದೆ, ಸ್ಕ್ಯಾನಿಂಗ್ ಮಾಡಿದೆ, ತುಂಬ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಡಾಕ್ಟ್ರೇ ಈ ಮಗು ಅವಳಿಗೆ ಬೇಡ ಡಾಕ್ಟ್ರೇ, ಈ ಮಗು ಬೇಡ ಅಂತ ಹೇಳ್ತಾವಳೆ ಅವಳು. ಯಾಕಂತಂದರೆ ಅವಳು ಮಗು ಬೇಡ ಅಂತ ಹೇಳ್ತಾ ಇದ್ದಾಳೆ ಡಾಕ್ಟ್ರೇ. ಯಾಕೆ ಬೇಡ? ಅಲ್ಲ ನನಗೆ ಒಂದು ಡೌಟು. ನೀವು ಈ ಥರ ಇದ್ದೀರಲ್ಲ, ನೀವು ಮದುವೆ ಆಗಿದೆಯಾ ನಿಮಗೆ? ಮದುವೆ ಆಗಿಲ್ಲ ಅಂತ ನನಗೆ ಡೌಟು. ಅವಾಗಿಂದ ಕೇಳಬೇಕು ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ, ಮದುವೆ ಆಗಿಲ್ಲ ತಾನೇ ನಿಮಗೆ? ಆಗಿದೆ, ಮದುವೆ ಆಗಿದೆ. ಆದರೆ ನನಗೆ ಆಲ್ರೆಡಿ ಈಗಾಗಲೇ 2 ಜನ 2 ಮಕ್ಕಳಿದ್ದಾರೆ. ಅದಕ್ಕೇ ಅವ್ರು ಇನ್ನೂ ಚಿಕ್ಕವರು, ಈಗಲೇ ಬೇಡ ಅಂತ. ಅಲ್ಲಮ್ಮ, ಬೇಡ ಅಂತ ಹೇಳೋರು ಈಗ ಎಲ್ಲನ ಸೇಫ್ಟಿ ಇದ್ದಾವೆ, ಟ್ಯಾಬ್ಲೆಟ್ ಇದ್ದಾವೆ, ಇಂಜೆಕ್ಷನ್ ಇದ್ದಾವೆ. ಮಗು ಪ್ಲ್ಯಾನಿಂಗ್ ಬೇಡ ಅಂತ ಇರೋರು ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಮಗು ಪ್ಲ್ಯಾನಿಂಗು ನಿಮಗೆ ಬೇಡ ಅಂತ ಹೇಳ್ತೀರಾ, ಆದರೆ ಈ ರೀತಿ ಎಲ್ಲ ಮಾಡ್ಕೊಬಿಟ್ಟು, ಇಲ್ಲ ಬಿಡಿ ಇದೊಂದು ಆಪ್ರೇಷನ್ ಮಾಡಿಸ್ಕೊಬಿಡಿ ನೀವು. ಏನು ಮಾಡೋದಕ್ಕೂ ಆಗೋದಿಲ್ಲ, ಅಲ್ಲೇ 5 ತಿಂಗಳಾಗಿದೆ, ಏನು ಮಾಡೋದಕ್ಕೂ ಬರೋದಿಲ್ಲ. ಏನಾದರೂ ನೋಡಿ ಅಬೋಷನ್ ಮಾಡಿ ಡಾಕ್ಟ್ರೇ. ಇಲ್ಲ ಬರೋದಿಲ್ಲ. ನೀವ್ಯಾರು? ನೀವು ಇವ್ರಿಗೇನಾಗಬೇಕು? ಅವ್ರು ನಮ್ಮ ಅಕ್ಕ ಡಾಕ್ಟರ್. ಹೌದಾ? ಇಲ್ಲಿ ನೋಡಿಯಮ್ಮ, ಇವ್ರ ಹಸ್ಬೆಂಡ್ ಕರ್ಕೊಂಬನ್ನಿ ಮಾತಾಡೋಣ. ಹಸ್ಬೆಂಡ್ ಇಲ್ಲ ಡಾಕ್ಟರ್, ಇರೋ ಸತ್ಯ ಹೇಳ್ತೀನಿ, ಅವಳಿಗಿನ್ನೂ ಮದುವೆ ಆಗಿಲ್ಲ ಡಾಕ್ಟರ್. ಅವಳು ಇನ್ನೂ ಇವಾಗ ಓದ್ತಾ ಇದ್ಲು, ಮನೆಯಲ್ಲೇ ಇದ್ದಾಳೆ. ಅದಕ್ಕೇ ಏನೋ ಒಂದು ಹುಡುಗನ ಲವ್ ಮಾಡಿಬಿಟ್ಟು ಈ ರೀತಿ ಆಗಿರೋದು. ಅದಕ್ಕೆ ಇವಾಗ ಈ ರೀತಿ ಎಲ್ಲ ಆದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಈಗ ಯೋಚನೆ ಮಾಡ್ತಾ ಇದ್ದಾಳೆ. ಏನೋ ಗೊತ್ತಿಲ್ದಲೇ ಆಗಿದೆ. ಏನೋ ಇವಾಗಿನ ಹುಡುಗಿ ಒಬ್ಬೊಬ್ಬರಿಗೆ ಏನೋ ಲವ್ ಮಾಡಬೇಕಾದ್ರೆ ಏನೋ ಗೊತ್ತಾಗೋದಿಲ್ವಲ್ಲ ಡಾಕ್ಟರ್, ಏನೋ ಆಗಿದೆ ಅದಕ್ಕೆ. ಅಲ್ಲ ಕಣ್ರಮ್ಮ, ಮದುವೆಗಿಂತ ಮುಂಚೆ ಇಂಥ ಉತ್ತರಗಳು ಮಾಡಿಕೊಂಡು ಕೂತ್ಕೊಬಿಟ್ರೆ ಎಷ್ಟು ಸಮಸ್ಯೆಗಳಾಗ್ತವೆ. ಸ್ವಲ್ಪನಾದರೂ ಯೋಚನೆ ಮಾಡೋದಕ್ಕಾಗೋದಿಲ್ವಾ? ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದೀಯಾ, ಏನಮ್ಮ ಈ ರೀತಿ ಮಾಡ್ಕೊಬಿಟ್ಟಿದ್ದಿಲ್ಲ? ಇವಾಗ 5 ತಿಂಗಳಾಗಿದೆ, ಏನು ಮಾಡೋದಕ್ಕೂ ಬರೋದಿಲ್ಲ. 2 ತಿಂಗಳು 3 ತಿಂಗಳು ಆಗಿದ್ರೆ 3 ತಿಂಗಳೊಳಗೆ ಆಗಿದ್ರೆ ಏನೋ ಮಾಡ್ಬೋದಾಗಿತ್ತು, ಟ್ಯಾಬ್ಲೆಟ್ ಏನಾದರೂ ಕೊಟ್ಟು. ಅಲ್ಲ, ಗೊತ್ತಾಗೋದಿಲ್ವಾ ಈ ರೀತಿ ಮಾಡ್ಕೊಳ್ಳೋದಕ್ಕೆ ನಿಮಗೆ? ಓದಿದೆಯಾ? ಗೊತ್ತಾಗೋದಿಲ್ಲಮ್ಮ. ಕಾಲೇಜ್ಗೆಲ್ಲ ಹೋಗ್ತೀಯ ನೀನು, ಗೊತ್ತಾಗೋದಿಲ್ವಾ ನಿನಗೆ? ಯಾಕೆ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಹೋದೆ? ಇವಾಗ ಏನು ಮಾಡೋದಕ್ಕಂತೂ ಬರೋದಿಲ್ಲಮ್ಮ, ನಾನು ಹೇಳ್ತಾ ಇದ್ದೀನಿ. ಯಾವ ಟ್ಯಾಬ್ಲೆಟ್ ಕೊಡೋದಕ್ಕಾಗೋದಿಲ್ಲ. ಟ್ಯಾಬ್ಲೆಟ್ ತೊಗೊಂಡ್ರೆ ನಿನ್ನ ಜೀವಕ್ಕೆ ತೊಂದರೆ ಆಗುತ್ತೆ ನೋಡಮ್ಮ, ಹೇಳಿರ್ತೀನಿ. ನೀನೇ ಇರೋದಿಲ್ಲ ಈ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋದ್ರೆ. ಅಲ್ಲ, ಮುಂಚೆಗೆ ಪರಿಜ್ಞಾನ ಇರಬೇಕು ಸ್ವಲ್ಪ. ಏನೋ ಹುಡುಗರಾಟ ಆಡಬಾರ್ದು. ಇಂಥ ಸಮಸ್ಯೆಗಳು ನಾವು ನೋಡ್ತಾ ಇರ್ತೀವಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸ್ವಲ್ಪ ಭಯ ಆಗಿರಬೇಕು ಹೆಣ್ಮಕ್ಳು. ಎಷ್ಟೋನ ಮದುವೆಗಿನ ಮುಂಚೆ ಈ ರೀತಿ ಎಲ್ಲ ಆಡೋದು ತಪ್ಪು. ಡಾಕ್ಟರ್, ಅವಳು ಪೀರಿಯಡ್ ಬೇರೆ ಆಗ್ತಾ ಇರಲಿಲ್ಲ ಸರಿಯಾಗಿ, 4 ತಿಂಗಳಾದರೂ ಆಗಿಲ್ಲ. ಅದಕ್ಕೆ ಬಿಡು, ಯಾಕೋ ಆಗಿಲ್ಲ ಅಂತ ತಿಳ್ಕೊಂಡಿದ್ದಾಳೆ. ಅದೇ ರೀತಿ ಆಗೈತೆ ಅಂತ ಗೊತ್ತಿಲ್ಲ ಡಾಕ್ಟರ್. ಅದಕ್ಕೆ ಇವಾಗ ಅವ್ರ ಅಪ್ಪ ಅಮ್ಮ ಎಲ್ಲ ಬೈತಾರೆ ಅಂತ ಹೇಳಿ ಅವಳು ತುಂಬ ಬೇಜಾರಾಗಿದ್ದಾಳೆ. ಇಲ್ಲ ಹೇಳ್ತಾ ಇದ್ದೀನಲ್ಲಮ್ಮ, ಏನು ಮಾಡೋದಕ್ಕೂ ಆಗೋದಿಲ್ಲ. ಇವಾಗ ನೀನು ಅವ್ರ ಮನೆಯವ್ರನ್ನ ಒಪ್ಪಿಸ್ಬಿಟ್ಟು ನೀನು ಹುಡುಗ ಮದುವೆ ಆಗೋದು ನೋಡಿ ಅಷ್ಟೇ. ಇವಾಗ ಏನು ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಅಲ್ಲ ಡಾಕ್ಟರ್, ಯಾವುದಾದ್ರೂ ಮಾತ್ರೆ ಚೆನ್ನಾಗಿರೋದು ಕೊಡಿ ಡಾಕ್ಟರ್, ನನಗೆ ಏನಾಗೋದಿಲ್ಲ. ಲೌಡಿಯಮ್ಮ, ಹಾಗೆಲ್ಲ ತಗೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾ ಇಲ್ವಾ? ಹಾಗೆಲ್ಲ ತಗೊಳ್ಳೋಕೆ ಬರೋದಿಲ್ಲ. ಇವಾಗ 5 ತಿಂಗಳು ಆಗಿದೆ, 4.5 ತಿಂಗಳಲ್ಲಿ ನಡೀತಾ ಇದೆ ನಿಮಗೆ. ಏನು ಮಾಡೋದಕ್ಕೂ ಬರೋದಿಲ್ಲ ನೋಡಿ. ಏನಾದರೂ ತೊಗೊಂಡ್ರೆ ನಿಮ್ಮ ಜೀವಕ್ಕೆ ಅಪಾಯಮ್ಮ. ಆ ರೀತಿ ಎಲ್ಲ ನಮ್ಮ ಮಾತುಗಳೆಲ್ಲ ಮೀರಿ ತೊಗೊಂಡ್ರೆ, ಈಗ ತಗೊಳ್ಳೋಂಗಿಲ್ಲ ನೀವು ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರೆ ನಿಮ್ಮ ಜೀವಕ್ಕೆ ಅಪಾಯ ನೋಡಿ. ಅಯ್ಯೋ ದೇವ್ರೆ, ಇವಾಗ ಏನು ಮಾಡ್ಬೇಕು ಡಾಕ್ಟರ್? ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮುಂಚೆಗೇ ಯೋಚನೆ ಮಾಡಬೇಕಮ್ಮ, ಈ ರೀತಿ ಎಲ್ಲನ ಆಗುತ್ತೆ ಅಂತೇಳಿ ಮುಂಚೆ ಎಲ್ಲ ಯೋಚನೆ ಮಾಡಬೇಕು. ಹೆಣ್ಮಕ್ಳು ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಮುಂದೆ ನಿಮ್ಮ ಜೀವನ ಹಾಳು ಮಾಡ್ಕೊಳ್ತೀರಾ. ಎಷ್ಟಕ್ಕಿರಬೇಕು ಅಷ್ಟಕ್ಕಿರಬೇಕು. ಈ ರೀತಿ ಎಲ್ಲ ಹಾಳು ಮಾಡಿಕೊಂಡು ನೋಡಿ, ಇವಾಗ ಏನಾದ್ರೂ ಅವ್ನ ಕೈ ಕೊಟ್ಟು ಓಡೋಗ್ಬಿಟ್ರೆ ಏನು ಮಾಡ್ತೀಯಮ್ಮ? ಅವ್ನ ಕೈ ಕೊಟ್ಟು ಓಡೋಗ್ಬಿಟ್ರೆ ಏನು ಮಾಡ್ತೀಯ? ನೀನು ಅನುಭವಿಸೋಳು. ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸ್ಬೇಕು. ಏನಾದರೆ ಏನಾಗುತ್ತೆ ಅಂತ ಹೇಳಿ ಯೋಚನೆ ಮಾಡಬೇಕು ಮುಂದಿಂದು. ಅವಾಗಿನ ಕ್ಷಣ ಸುಖಕ್ಕೋಸ್ಕರ ನೀವು ಹಿಂಗೆ ಮಾಡ್ಕೊಬಿಟ್ರೆ ನಿಮ್ಮ ಜೀವನ ಹಾಳು ಮಾಡ್ಕೊಬಿಡ್ತೀರಾ. ಒಂದು ಕ್ಷಣ ಸುಖಕ್ಕೋಸ್ಕರ ಜೀವನ ಪರ್ಯಂತ ನೀವು ಅನುಭವಿಸ್ಬೇಕಾಗುತ್ತೆ. ಅಲ್ಲ, ಪರಿಜ್ಞಾನ ಬೇಡಮ್ಮ ನಿಮಗೆ?
ಓದಿದ್ಯಾ, ಕಾಲೇಜ್ಗೆ ಹೋಗ್ತಿದ್ದೀವಿ ಅಂತ ಹೇಳ್ತಾ ಇದೀಯಾ, ಪರಿಜ್ಞಾನ ಬೇಡವಾ ನಿನಗೆ? ನಾನು ನೀನು ನೋಡೇ ಹಾಗೆ ಅಂದ್ಕೊಂಡೆ, ಇವ್ರಿಗಿನ್ನೂ ಮದುವೆನೇ ಆಗಿಲ್ಲ ಹಂಗೆ ಕಾಣಿಸ್ತಾ ಇದ್ದಾರಲ್ಲ ಅಂತ. ನಮಗೆಲ್ಲ ಸ್ಟೈಲ್ ಹುಡುಗಿಯರಲ್ಲ, ತಾಳಿ ಹಾಕೊಳ್ಳೋದಿಲ್ಲ, ಕಲಂಗ್ರ ಹಾಕೊಳ್ಳೋದಿಲ್ಲ, ಸ್ಟೈಲ್ ಆಗಿರ್ತಾರಲ್ಲ ಅಂತ ಅಂದ್ಕೊಂಡೆ. ಓ, ಈ ರೀತಿ ಸಮಸ್ಯೆ ಪರಿಜ್ಞಾನ ಇರಬೇಕಮ್ಮ. ಒಂದು ಕ್ಷಣಕ್ಕೋಸ್ಕರ ನೀನು ಜೀವನನೇ ಹಾಳು ಮಾಡ್ಕೊಳ್ತಾ ಇದೆಯಲ್ಲ ಇವಾಗ. ಆ ಹುಡುಗನ ಒಪ್ಪಿಸ್ಬಿಟ್ಟು, ಆ ಮನೆಯವ್ರನ್ನ ಒಪ್ಪಿಸ್ಬಿಟ್ಟು ನೀನು ಮದುವೆ ಆಗೋ, ಬೇರೆ ದಾರಿನೇ ಇಲ್ಲ. ಆ ಹುಡುಗ ಯಾರು, ಇದಕ್ಕೆ ಯಾರು ಕಾರಣ? ಆ ಹುಡುಗನ ನೀನು ಒಪ್ಪಿಸ್ಬಿಟ್ಟು ನೀನು ಮದುವೆ ಆಗೋದು ಕಲಿ. ಬೇರೆ ಯಾವುದೇ ಇದರಲ್ಲಿ ಇವಾಗ ಏನು ಮಾಡೋದಕ್ಕೆ ಬರೋದಿಲ್ಲ, ಸರಿನಾ? ನೀವು ಈ ರೀತಿಯೆಲ್ಲ ಬಂದು ಟ್ಯಾಬ್ಲೆಟ್ ಕೊಡಿ ಆ ರೀತಿಯೆಲ್ಲ ಕೇಳೋ ಆಗಿಲ್ಲ. ನಿಮ್ಗೆ ಮುಂಚೆಗೆ ಯೋಚನೆ ಇರಬೇಕು. ನೋಡು, ಒಂದು ಕ್ಷಣ ಮಾಡ್ಕೊಂಡಿರೋದಕ್ಕೆ ಎಷ್ಟು ಅನುಭವಿಸ್ತಾ ಇದ್ದೀರಾ ಇವಾಗ, ಎಷ್ಟು ಅನುಭವಿಸ್ಬೇಕು ಅಲ್ಲ? ಯೋಚನೆ ಮಾಡಬೇಕು. ಎಷ್ಟೋ ಹೆಣ್ಮಕ್ಳು ಈ ರೀತಿ ಆಗಬಾರ್ದಮ್ಮ. ನೋಡ್ತಾ ಇದೀವಿ ನಾವು ಈ ಥರನ ಆಗ್ತಾ ಇರೋದಾ. ಅಯ್ಯೋ ದೇವ್ರೇ, ಇವಾಗ ಏನಮ್ಮ ಮಾಡಲಿ? ನಾನು ಯಾವ ಟ್ಯಾಬ್ಲೆಟ್ ಕೊಡೋದಕ್ಕಾಗೋದಿಲ್ಲಮ್ಮ, ಯಾವ ಟ್ಯಾಬ್ಲೆಟ್ ಕೊಡೋದಕ್ಕಾಗಲ್ಲ. ಹೇಳ್ತಾ ಇದ್ದೀನಲ್ಲ, ಹುಡುಗನ ಒಪ್ಪಿಸ್ಬಿಟ್ಟು ನೀನು ಹುಡುಗ ಒಪ್ಪಿ ಮದುವೆ ಆಗ್ರಿ. ಅವ್ರ ಮನೆಯವ್ರನ್ನೂ ನೀವು ಎಲ್ಲ ಒಪ್ಪಿ ಮದುವೆ ಆಗೋದು ಕಲೀರಿ. ಇವಾಗ ಏನು ಮಾಡೋದು? ನಮ್ಮ ಅಪ್ಪ ನಮ್ಮ ಅಮ್ಮ ಬೈತಾರೆ ಡಾಕ್ಟರ್. ಅಲ್ಲ, ಈಗ ಬೈತಾರೆ ಅಂತ ಅದನ್ನು ಯೋಚನೆ ಮಾಡ್ತಾ ಇದೆಯಾ? ಆವಾಗ ಯೋಚನೆ ಮಾಡಬೇಕಾಗಿತ್ತಲ್ಲಮ್ಮ ನೀನು. ಅಲ್ಲ, ಎಷ್ಟು ನಿನಗೆ ಭಯ ಇಲ್ದವ್ರ ಥರ ನೀವು ಈ ರೀತಿ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನೋಡಿ, ಎಷ್ಟು ನಾವು ಹೆಣ್ಮಕ್ಳು ಸೇಫ್ಟಿಯಾಗಿರ್ತೀವೋ ಅಷ್ಟು ಒಳ್ಳೆಯದು. ಭಯ ಇರಬೇಕು ಹೆಣ್ಮಕ್ಳಿಗೆ, ಈ ರೀತಿ ಆದರೆ ಹೆಂಗೆ ಅಂತ ಹೇಳಿ. ಈ ರೀತಿ ಎಲ್ಲ ಮಾಡಿಕೊಂಡು ನೋಡಿ, ಇವಾಗ ಅಪ್ಪ ಅಮ್ಮ ಬೈತಾರೆ ಅನ್ನೋದು ಯೋಚನೆ ಮಾಡ್ತಾ ಇದೆಯಾ? ಅವಾಗ ಯೋಚನೆ ಮಾಡಲಿಲ್ಲಮ್ಮ ನೀನು. ಹಾಂ, ಅಲ್ಲ, ಹುಡುಗ ಹುಡುಗಿ ಇವಾಗೆಲ್ಲ ಲವ್ಗಳು ಜಾಸ್ತಿ ಆಗಿರೋದ್ರಿಂದನ ಈ ರೀತಿ ಸಮಸ್ಯೆಗಳು ಬರ್ತಾ ಇದ್ದಾವೆ. ಆದಷ್ಟು ಹೆಣ್ಮಕ್ಳು ಭಯಾಗಿರಬೇಕು ತುಂಬ. ಇವಾಗ ಇಂಥ ಸಿಚುವೇಶನ್ಗಳು ನೋಡ್ತಾ ಇದ್ದೀವಿ, ಈ ರೀತಿ ಘಟನೆಗಳು ನಡೀತಾ ಇರೋದು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಅಲ್ಲ, ಏನು ಅನ್ಸೋದಿಲ್ಲಮ್ಮ. ಇವಾಗ ನೋಡು, 5 ತಿಂಗಳಾಗಿದೆ, ಈಗ ಏನು ಮಾಡೋದಕ್ಕೆ ಬರೋದಿಲ್ಲಮ್ಮ, ಬರೋದಿಲ್ಲ. ನೀನು ಎಷ್ಟೇ ಕೇಳ್ಕೊಂಡ್ರು ನಾನು ಏನು ಮಾಡೋದಕ್ಕೆ ಬರೋದಿಲ್ಲ. ನಾನು ಹಂಗೇನಾದರೂ ಇದ್ದಿದ್ರೆ ಹೇಳ್ತಿದ್ದೆ, ಟ್ಯಾಬ್ಲೆಟ್ ಏನಾದರೂ ಬರ್ಕೊಡ್ತಿದ್ದೆ. ಆದರೆ ಇವಾಗ ಏನು ಮಾಡೋದಕ್ಕೂ ಆಗ್ತಾಯಿಲ್ಲ. ಸ್ಕ್ಯಾನಿಂಗಲ್ಲೆಲ್ಲ ನೋಡಿದೆ, ಬೇಬಿ ಸೂಪರ್ ಆಗಿದೆ, ಯಾವುದೇ ತೊಂದರೆ ಇಲ್ಲ, ಏನಿಲ್ಲ. ನಾನು ಸ್ಕ್ಯಾನಿಂಗ್ ಮಾಡಿಬಿಟ್ಟೆ, ಏನೂ ತೊಂದರೆ ಇಲ್ಲ, ಆರಾಮಾಗೆ ಚೆನ್ನಾಗಿದೆ. ನೋಡಿ, ಇವಾಗ ಏನು ಮಾಡೋದಕ್ಕೂ ಆಗೋದಿಲ್ಲ ನನ್ನ ಕೈಲಿ. ಬಾ ಸುಪ್ಪಿ, ಹೋಗೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ನಿಮ್ಮ ಅಮ್ಮ ಇದ್ದಾಗೆ ಹೇಳ್ಬಾ. ನಿಮ್ಮ ಅಮ್ಮಗೂ ನಿಮ್ಮ ಅಪ್ಪಗೂ ಹೇಳೋಕ್ಕಾಗುತ್ತೆ ಬಾ. ಏನು ಮಾಡೋಕ್ಕಾಗಲ್ಲ, ಹೇಳ್ಬಿಟ್ಟು ಅವನಿಗೂ ಹೇಳು. ಫೋನ್ ಮಾಡಿಬಿಟ್ಟು ಯಶುಗೆ ಫೋನ್ ಮಾಡಿ ಹೇಳುವಂತೆ. ಹೇಳಿ ಸುಮ್ಮನೆ ಅವ್ನು ಒಪ್ಪಿಸಿ ಮದುವೆ ಹೋಗುವಂತೆ ಬಾ. ನೋಡಿದ್ರಲ್ಲ ವೀಕ್ಷಕರೇ, ಅಯ್ಯೋ ನಮ್ಮ ಸುಪ್ಪಿ ಇವಾಗ 5 ತಿಂಗಳು ಪ್ರೆಗ್ನೆಂಟ್ ಅಂತೆ. ಡಾಕ್ಟ್ರ್ ಅಂತೂ ಚೆನ್ನಾಗಿ ಬೈತಾ ಇದ್ದಾರೆ. ಅಯ್ಯೋ ದೇವ್ರೆ, ಇವಾಗಂತೂ ಹೆಂಗೆ ಹೇಳ್ಬೇಕು ಅವ್ರ ಅಪ್ಪ ಅಮ್ಮಗೆ ಈ ವಿಷಯನ ಗೊತ್ತಿಲ್ಲ. ಅವಳು ಎನ್ನೆಸ ಬಂದಿದ್ದಾಳೆ, ಆದರೆ ಅವಳು ಏನೂ ಹೇಳೋಕ್ಕೋಗಿಲ್ಲ. ಹಿಂಗೆ ಐತೆ ಅಂತ ನನ್ನ ಹತ್ರ ಹೇಳಿದ್ಲು. ನಾನೆಲ್ಲನ ಟೆಸ್ಟ್ ಮಾಡೋದಕ್ಕೆ ಗೊತ್ತಾಯಿತು. ಡಾಕ್ಟ್ರ್ ಚೆನ್ನಾಗಿ ಬೈತಾ ಇದ್ದಾರೆ. ಇವಾಗ ಏನು ಮಾಡೋದಕ್ಕೂ ಬರೋದಿಲ್ಲ ಅಂತ ಹೇಳ್ತವ್ರೆ. ಏನಪ್ಪ ಮಾಡಲಿ ಅಮ್ಮಂಗಾಗೈತೆ. ಅಯ್ಯಪ್ಪ, ಅವ್ರ ಅಪ್ಪ ಅಮ್ಮಗೆ ನಾನು ವಿಷಯ ಗೊತ್ತಾಗ್ಬಿಟ್ರೆ ಅಷ್ಟೇ. ಭಾಳ ಮುದ್ದಾಗಿ ಬೆಳೆಸಿದ್ರು, ತುಂಬ ಅವರಮ್ಮ ಅಂತ ಇವಳ ಮೇಲೆ ತುಂಬ ಆಸೆ ಇಟ್ಕೊಂಡಿತ್ತು. ಎಷ್ಟು ಚೆನ್ನಾಗಿ ಅವರಮ್ಮ ಇವಳ ಮೇಲೆ ಒಂಥರ ಏನೋ ಅಭಿಮಾನ. ತುಂಬ ನನ್ನ ಮಗಳು ಅಂತೇಳಿ ತುಂಬ ಪ್ರೀತಿ ಮಾಡ್ತಾಯಿತ್ತು. ಒಬ್ಬಳೇ ಮಗಳು ಅನ್ನೋದೊಂದು, ಅಯ್ಯೋ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಇವಾಗ ಈ ರೀತಿ ಆಗೈತೆ ಅಂತ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಾಗ್ಬಿಟ್ರೆ ತುಂಬ ಬೇಜಾರಾಗ್ತಾರೆ. ಅಯ್ಯಪ್ಪ, ಹೆಂಗೆ ಹೇಳಿ ವಿಷಯನ ಅನ್ನಂಗಾಗೈತೆ. ಡಾಕ್ಟ್ರು ಚೆನ್ನಾಗಿ ಬೈದ್ಬಿಟ್ರು. ಸುಪ್ಪಿನ ಸರ್ ಯಾಕೆ ಬೈತಾ ಇದ್ದಾರೆ ಗೊತ್ತಾಗೋದಿಲ್ವಾ ಅಂತ ಹೇಳಿ. ಇವಾಗ ಬರೀ ಈ ಥರ ಘಟನೆಗಳು ನಡೀತಾ ಇರೋದು ನೋಡ್ತಾ ಇದ್ದೀವಿ. ಗೊತ್ತಾಗೋದಿಲ್ವಾ ನಿನಗೆ ಅಂತ ಹೇಳಿ ಬೈತಾ ಇದ್ದಾರೆ ಡಾಕ್ಟ್ರು. ಯಾಕಂದರೆ ಅವ್ರಿಗೆ ಗೊತ್ತು ಯಾವ್ಯಾವ ರೀತಿ ಅಂತ ಹೇಳಿ. ಆದಷ್ಟು ಹೆಣ್ಮಕ್ಳು ಭಯವಾಗಿರಬೇಕು. ನೋಡು, ಈ ರೀತಿ ಎಲ್ಲ ಆಗಿಬಿಟ್ರೆ ಕಷ್ಟ. ನಾವು ಒಂದು 5 ನಿಮಿಷಕ್ಕೋಸ್ಕರ ಜೀವನ ಪರ್ಯಂತ ನಾವು ಕಷ್ಟ ಅನುಭವಿಸ್ಬೇಕಾಗುತ್ತೆ, ಜೀವನ ಎಲ್ಲ ಹಾಳು ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಯಾರೋ ಎಲ್ಲರೂ ಹೀಗೆ ಇರಲ್ಲ, ಯಾರೋ ಕೆಲವೊಬ್ಬರು ಈ ರೀತಿ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಇದು ಎಚ್ಚರಿಕೆ ಅಷ್ಟೇ. ನೋಡ್ತಾ ಇರಿ, ನಿನ್ನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.